ಆತ್ಮೀಯ H16 ನ್ಯೂಸ್ ಅರ್ಧ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಜೈಪುರದಲ್ಲಿ ಪ್ರತಿ ವರ್ಷದಂತೆ ಸಾಹಿತ್ಯೋತ್ಸವ ನಡೀತಾನೆ ಇರ್ತದೆ. ನಿಮಗೆ ಗೊತ್ತದ, ಕೇಳಿರ್ತೀರಿ, ನೋಡಿರ್ತೀರಿ. ಅದು ಮುಕ್ತಾಯನೂ ಆಗ್ಯದ. ನಿಜವಾಗಿ ಇದು 19ನೇ ಆವೃತ್ತಿ, 19ನೇ ವರ್ಷದ ಬಂದಂಥದ್ದು ಈ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್. ಭಾಳಷ್ಟು ವೈಚಾರಿಕ ಮತ್ತು ಅಷ್ಟೇ ಅಲ್ಲ, ಸಾಹಿತ್ಯಿಕ ಅಷ್ಟೇ ಅಲ್ಲ, ಈ ದೇಶದ ಪರಿಸ್ಥಿತಿಗಳನ್ನು, ಇಲ್ಲಿ ವ್ಯಾಪಾರವನ್ನು, ಇಲ್ಲಿಯ ಇತಿಹಾಸವನ್ನು, ಅದೇ ಕಾಲಕ್ಕೆ ಜಗದ ಇತಿಹಾಸವನ್ನು, ವರ್ತಮಾನವನ್ನು, ಭವಿಷ್ಯವನ್ನು ಸಹಿತ ಕುರಿತಾಗಿ ಚರ್ಚೆ ಮಾಡುವಂಥ ಈ ಸ್ಥಾನದಲ್ಲಿ ಜಗದ ಅನೇಕ ವೈವಿಧ್ಯಮಯ ಚಿಂತಕರು ಬರ್ತಾರೆ, ಮಾತಾಡ್ತಾರೆ, ನಮ್ಮ ಸಂಶೋಧನೆ ಬಗ್ಗೆ ಮಾತಾಡ್ತಾರೆ. ಏನೇನಿಲ್ಲ ಪುರಾಣದಲ್ಲಿ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು, ಏನು ಎಂತು, ಇವತ್ತು ಯಾವ ರೀತಿ ಅದ, ಅದೇ ಕಾಲಕ್ಕೆ ಜಂಜಿ ಅಂತ ಒಂದು ಕ್ರಾಂತಿಗಳು ನಿಧಾನಕ್ಕೆ ಆಗ್ತಾ ಇದ್ದಾವೆ. ಯಾಕೆ, ಏನು ಕಾರಣ, ಜಂಜಿ ಆಗೋದಕ್ಕೆ ಏನು ಕಾರಣಗಳು ಅಂತ. ಅದು ಇಂದಿಲ್ಲ ನಾಳೆ ಭಾರತಕ್ಕೆ ಬಂದ ನಿಂತಿತ ಅನ್ನುವಂಥ ಆತಂಕ, ಭಯ, ಜೊತೆಗೆ ಬ್ರಿಟಿಷ್ ಸಾಮ್ರಾಜ್ಯದ ವಸಾಹತುಶಾಹಿ ದೇಶಗಳು ಇವತ್ತು ಪರಿಸ್ಥಿತಿ ಏನದ ಅವತರದೆಲ್ಲ. ನಾವು ವಸಾಹತುಶಾಹಿಗಳು ಒಂದು ಕಾಲಕ್ಕೆ ಬ್ರಿಟಿಷರ ಕೈಯಲ್ಲೇ ಶ್ರೀಲಂಕಾ ಆಗಿರ್ಬೋದು, ಆಜುಬಾಜು ಅನೇಕ ದೇಶಗಳು ಇವೆಲ್ಲ ಇವತ್ತು ಏಷ್ಯಾ ಖಂಡದ ಬಹುತೇಕ ದೇಶಗಳೆಲ್ಲ ಒಂದು ಕಾಲಕ್ಕೆ ವಸಾಹತುಗಳ, ಈ ಒಂದು ಇಂಗ್ಲೆಂಡ್ ಆಗಿರ್ಬೋದು ಅಥವಾ ಗ್ರೇಟ್ ಬ್ರಿಟನ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇವರೆಲ್ಲರೂ ವಸಾಹತುಗಳಾಗಿದ್ವಿ ನಾವು ಇತಿಹಾಸದಲ್ಲಿ ಅನ್ನೋದನ್ನು ಹಲವು ಮಗ್ಗಲಲ್ಲಿ ಚರ್ಚೆ ಮಾಡುವಂಥದ್ದು. ಎಲ್ಲ ಕಾಲಗಳಲ್ಲಿ ಏನೇನು ನಡೆದು ಅನ್ನೋದನ್ನು ಭಾಳ ನಿಜವಾಗಿ ಇಲ್ಲಿ ನಡೆದಪ್ಪ ಅಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಏನು ನಡೀತದೆ ಅದನ್ನು ಸಹಿತ ವಿಶ್ಲೇಷಣೆ. ಗಾಜಾ ಪಟ್ಟಿಯಲ್ಲಿ ಏನಾಗ್ಯದ, ಗಾಜಾ ಅಂದ್ರೆ ಗೊತ್ತಾಗ್ತದೆ. ಇಸ್ರೇಲ್ಗಳಲ್ಲಿ ಯಾವ ರೀತಿಯಾಗಿ ಹಮಾಸ್ಗಳನ್ನ ಕೊಲ್ಲುವ ನೆಪದಲ್ಲಿ ಯಾವ ರೀತಿಯಾಗಿ ಅಲ್ಲಿಯ ಸಾಮಾನ್ಯ ಪ್ಯಾಲೆಸ್ತೇನಿಗಳನ್ನು ನಿರ್ದಯವಾಗಿ ಕೊಲ್ಲುವಂಥದ್ದಾಗಿರ್ಬೋದು, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಅಲ್ಲದ. ಅದೇ ಕಾಲಕ್ಕೆ ಅವಿ ಸ್ಲೈಮ್, ನೋವಾ, ಅವಿಶ್ಗರ್, ರಮಿಟ್ ನೈವೆ, ಲೀನಾ ಖಾಲಿಫ್ ಅನ್ನುವಂಥ ದೊಡ್ಡ ದೊಡ್ಡ ಹೆಸರಾಂತ ಲೇಖಕಿಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲ, ಸೋನಿಯಾ ರೆಮಿಸ್, ನಮನ್ ಅಹುಜಾ, ರಾಬರ್ಟ್ ಎ ಕೋನಿಂಗ್ ಹ್ಯಾಮ್ ಅಂಥ ಸಂಶೋಧಕರು. ಇದು ನಾವು ಇಲ್ಲೆಲ್ಲ ಬರೀ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅಂಥ ವ್ಯಕ್ತಿಗಳು ಬಂದು ತಮ್ಮ ವಿಚಾರಗಳನ್ನು ತಾವು ಯಾವ ರೀತಿಯಾಗಿ ಜಗತ್ತನ್ನು ನೋಡ್ತಾ ಇದ್ದೀವಿ, ವಿಶ್ಲೇಷಣೆ ಮಾಡ್ತಾಯಿದ್ವಿ ಅನ್ನೋದು ತಿಳಿಸ್ತಾ. ಅದು ನೋಡೋದಕ್ಕೆ ಅನೇಕ ಜನ ಇಲ್ಲದೆ ಹೋದಂಥವ್ರು ನಮ್ಮ ಬೆಳಗಾವಿಯಿಂದ ಆಗಿರ್ಬೋದು, ಸುತ್ತಮುತ್ತಲು. ಆದರೆ ಸಂಖ್ಯೆ ಕಡಿಮೆ ಇರ್ಬೋದಿಲ್ಲ ಅಂತಲ್ಲ, ಬಟ್ ಆಸಕ್ತಿ ಮೂಡಿಸಿದ ಈ JLF ಅಂದ ತಕ್ಷಣ ನಮ್ಮ ತಲೆ ಏನು ಬಂದುಬಿಡ್ತದಪ್ಪ ಅಂತಂದ್ರೆ ನಮ್ಮ ಈ ಒಂದು ಜಮ್ಮು ಕಾಶ್ಮೀರ ಸಮಸ್ಯೆ ಅಂತಿರಬೇಕು ಏನೋ ಅಂತೇಳಿ. ಇಲ್ಲ, ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಅಂತೇಳಿ ಇದರಲ್ಲೇ ವಿಶೇಷವಾಗಿ ಅನೇಕ ಚರ್ಚೆಗಳಾಗ್ತಾ ಇರ್ತವೆ. ಇವು ನಡೀತಾ ಇರಬೇಕು, ಬರೀ ಅಲ್ಲಷ್ಟೇ ಆಗಬಾರ್ದು. ಇದು ಇಡೀ ನಾಡಿನ ತುಂಬ, ದೇಶದ ತುಂಬ ಇಂಥ ಚರ್ಚೆಗಳಾಗಬೇಕಾಗ್ಯದ, ವಿಚಾರಗಳು ಹಬ್ಬಬೇಕಾಗ್ಯದ. ಮತ್ತು ರಿಯಾಲಿಟಿ ಆಫ್ ದ ಸೊಸೈಟಿ, ರಿಯಾಲಿಟಿ ಆಫ್ ದ ಕಂಟ್ರಿ, ಈ ದೇಶದ ವಸ್ತುಸ್ಥಿತಿ ಏನದ. ಸುಮ್ಮನೆ ಎಕ್ಸಾಗ್ರೇಷನ್ ಮಾಡಿ ಏನೇನೋ ಹೇಳುವಂಥದ್ದು, ನಾವು ವಿಶ್ವಗುರು ಆಗ್ತೀವಿ ಅಂತ ಏನೇನೋ ಹೇಳ್ಕೊಳ್ಳೋದು. ಹೇಳ್ರಿ, ಇಲ್ಲ ಅಂತಲ್ಲ, ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅದ ನಮಗೆ. ಈಗ ವಿಶ್ವಗುರು ಆದರೆ ಯಾರಿಗೆ ಬೇಡ ಆಗ್ಯದ. ಆದರೆ ನಾವು ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ, ಎಷ್ಟು ಜನ ಹೊರಗೆ ಬರ್ತಾಯಿದ್ದಾರೆ, ಎಷ್ಟು ಕ್ವಾಲಿಟಿ ಇರ್ತದೆ ಅವರಲ್ಲೇ, ಎಷ್ಟು ಜನ ಅಮೇರಿಕಾದಿಂದ, ಯುರೋಪ್ ಖಂಡದಿಂದ ನಮ್ಮಲ್ಲಿ ಸಂಶೋಧನೆಗೆ ಬರ್ತಾಯಿದ್ದಾರೆ. ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಬಡ್ದಾಡ್ತಾ ಇದ್ದೀವಿ ವೀಸಾ ಸಲುವಾಗಿ. ಮತ್ತೆ ಅದಕ್ಕೆ ನಿಮ್ಗೆ ಗೊತ್ತದ ಅಮೇರಿಕ ಸಲುವಾಗಿ ನಾವು ಎಷ್ಟು ಚಟಪಡಿಸ್ತಾ ಇದ್ದೀವಿ ಅಂತ. ಕಾರಣ ಅಲ್ಲಿ ಹೋಗಿ ಕರೆದ್ರೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ ಅನ್ನುವಂಥದ್ದು. ಇಲ್ಲಿ ಸಂಶೋಧನೆ ವಿಷಯ ಮಾಡಿ ಹೊಟ್ರೆ ಇಲ್ಲಿ ಅನೇಕ PhD ಮಾಡಿದಂಥ ಮಕ್ಕಳಿದ್ದಾರೆ, ನೋಡ್ತಾ ಇದ್ದೀವಿ ನಾವು. ಅವ್ರ ಪರಿಸ್ಥಿತಿ ಘನಗಂಭೀರ ಆಗ್ಯದ. ಭವಿಷ್ಯ ಇಲ್ಲಂತ ಅನೇಕ ಮಕ್ಕಳಿದ್ದಾವೆ. ಎಲ್ಲೆಲ್ಲೋ ಏನೋ ಲಿಟ್ರೇಚರ್ ನಾವು PhD ಮಾಡಿದ್ವಿ, ನಾವು ಡಾಕ್ಟರ್ ಆಗಿದ್ವಿ ಅನ್ನೋಂಥದ್ದು. ಕೇವಲ ಎಲ್ಲರೂ ಇವತ್ತೇನಾಗ್ಯದಪ್ಪ ಅಂದ್ರೆ ಡಾಕ್ಟರ್ ಮತ್ತು ಇಂಜಿನಿಯರ್ ಆಗಿಬಿಡೋದು. ನಮ್ಮ ದೇಶದ ಒಂದು ಉನ್ನತ ಮಟ್ಟ ಯಾವುದಪ್ಪ ಅಂದ್ರೆ MBBS, MD, MS, MTech ಇವಷ್ಟ. ಅದು ಪುಸ್ತಕವನ್ನು ಓದೋದು, ಬಾಯ್ಪಾಟ್ ಮಾಡೋದು, ಹೇಳೋದು, ಸ್ವತಂತ್ರವಾಗಿ ಏನಾದರೂ ಸಂಶೋಧನೆ ಮಾಡೋದು ಅದು ನಾವು ಕಾಣೋದು ಇಲ್ಲ. ಈ ಪರಿಸ್ಥಿತಿ ನಮ್ಮ ದೇಶದ. ಆದರೂ ನಾವು ಹೇಳ್ಕೊಳ್ತೀವಿ ವಿಶ್ವಗುರು ಅಂತೇಳಿ. ವಿಶ್ವಗುರು ಅಲ್ಲ, ನಾವು ವಿಶ್ವದ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಕಲಿಸಲುವಾಗಿ. ಇವತ್ತು ನೋಡಿರಿ, ಚೈನಾ ಎಷ್ಟು ಮುಂದುವರೆದ, ಲೆಕ್ಕ ಹಾಕಿರಿ ಇದನ್ನು. ಇವತ್ತು ಅಮೇರಿಕ ಜೊತೆ ಕಾಂಪಿಟೇಷನ್ ಮಾಡ್ತದೆ. ರಿಯಲಿ ಇಟ್ ಇಸ್ ವಂಡರ್ಫುಲ್. ನಿನ್ನೆ ಒಂದು ಡಾಟಾ ನೋಡ್ತಾ ಇದ್ದೀನಿ ನಾನು. ನೋಡು ಮುಂದೆ ಇವತ್ತು ಏನಪ್ಪ ಅಂತಂದ್ರೆ 26 ಟ್ರಿಲಿಯನ್ ಡಾಲರ್ ಅಮೇರಿಕ ಮಾಡಿದರೆ, ಇವರು 20 ಟ್ರಿಲಿಯನ್ ಚೈನಾದವ್ರು ಆಗ್ತಾಯಿದ್ದಾರೆ. ಅಲ್ಲೇ ದುಡಿಯೋದಕ್ಕಾಗಿ ಜನ ಸಿಗ್ತಾಯಿಲ್ಲ. ಒಂದು ಕಾಲಕ್ಕಲ್ಲೇ ಜನಸಂಖ್ಯೆ ತುಂಬಿ ಹೋಗಿಬಿಟ್ಟಿದ್ದಾವೆ.
ಆ ಕಾರಣಕ್ಕಾಗಿ ಚೈನಾ ಇದ್ದು ಮಕ್ಕಳ ಸಂಖ್ಯೆ ಕಡಿಮೆ ಮಾಡಿ ಒಂದು ಮಾಡಿ ಇವತ್ತು ಮಕ್ಕಳು ಬೇಕಾಗಿದ್ದಾರೆ ಅವ್ರಿಗೆ. ಅಂದರೆ ಆ ಪ್ರಮಾಣದಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ಅಲ್ಲಿ ಅರ್ಥನೀತಿಯನ್ನು ಕನಿಷ್ಠ ಇರಲಿ, ಯಾರೂ ಇರಲಿ, ಪ್ರಜಾಪ್ರಭುತ್ವ ಇರಲಿ, ಯಾವುದೋ ಸಿದ್ಧಾಂತ ಇರಲಿ, ಮೊದಲು ಇವತ್ತು ನಾವು RSS ಸಿದ್ಧಾಂತಗಳು ನಾವು ಕೇಳೋದಿದ್ದನ್ನು ನೀವು ಯಾಕೆ ಎಲ್ಲರಿಗೂ ನೌಕರಿಗಳನ್ನ ಕೊಡುವಂಥದ್ದು ಹೊಸ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬರೀ ಕಾರ್ಪೊರೇಟ್ ಅಷ್ಟೇ ಯಾಕೆ ಬಳಸ್ತಾ ಇದ್ದೀರಿ ಅಂತೇಳಿ. ಚೈನಾ ಕಮ್ಯುನಿಸಮ್ ಬಿಡ್ರಿ ಅದನ್ನಲ್ಲಿ, ಅಲ್ಲಿ ಎಲ್ಲರೂ ಉದ್ಯೋಗ ಕೊಟ್ಟಿದ್ದಾರೆ. ಇಲ್ಲೋ ಯಾವ ಪ್ರಮಾಣದಲ್ಲಿ ಕಾಂಪಿಟೇಷನ್ ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಇವ್ರು ಸಿಗ್ತಾಯಿಲ್ಲ, ಹುಡುಗರು ಸಿಗ್ತಾಯಿಲ್ಲ. ಆ ಪ್ರಮಾಣದಲ್ಲಿ ಎಲ್ಲರಿಗೂ ಉದ್ಯೋಗ. ನಮ್ಮಲ್ಲಿ ಯಾಕಿಲ್ಲ? ಇವತ್ತು ನಾವು 90% ಜನ ಇವತ್ತು ಒದ್ದಾಡ್ತಾ ಇದ್ದೇವೆ ನಿರುದ್ಯೋಗದಿಂದ. ನಮ್ಮ ಮೋದಿಯವ್ರು ಬಂದಾಗ ಹೇಳಿದರು ನಮ್ಮಲ್ಲಿ ಏನಪ್ಪ ಅಂದ್ರೆ ನಾವು 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತಾನೆ ಅಂತೇಳಿ ಬರೀ ಹೇಳಿದರೆ ಅಷ್ಟೇ, ಇವತ್ತಿಗೂ ಆಗಲಿಲ್ಲ. ಇದನ್ನು ಇಂಥ ಅನೇಕ ವಿಷಯಗಳಲ್ಲಿ ಚರ್ಚೆ ಮಾಡಿದ್ದು ನಾವು ಗಮನಿಸಿದಾಗ ನಿಜವಾಗಿಯೂ ಜೈಪುರದಂಥ ಅಲ್ಲಿ ಸಾಹಿತ್ಯ ಇಟ್ಕೊಂಡಿರ್ಬೋದು ಹೆಸರು, ಬಟ್ ಅಲ್ಲಿ ಈ ವಾಸ್ತುಸ್ಥಿತಿಗಳ ಬಗ್ಗೆ, ವಿಶ್ವದ ಬಗ್ಗೆ, ನಮ್ಮ ಬಗ್ಗೆ, ಎಲ್ಲರ ಬಗ್ಗೆ ಚರ್ಚೆ ಆಗುವಂಥದ್ದು. ಯಾಕಂದರೆ ಒಂದು ದೇಶ ಹೆಂಗೆ ನಿಲ್ತದೆ ಅನ್ನೋದಕ್ಕೆ ಅಲ್ಲಿಯ ಅಕ್ಷರಸ್ಥರಿಂದ, ಬರೀ ಅಕ್ಷರಸ್ಥರಲ್ಲ, ಜ್ಞಾನಿಗಳಿಂದ ಗೊತ್ತಾಗುತ್ತದೆ, ಬುದ್ಧಿವಂತರಿಂದ ಅಲ್ಲ. ಇವತ್ತು ನೋಡ್ರಿ ನಮ್ಮಲ್ಲಿ ಅನೇಕ ಜನ ಜರ್ಮನಿಗೋ ಅಮೇರಿಕಾಗೋ ಮತ್ತೆ ಹೋಗ್ತಾ ಇದ್ದಾರೆ, ME ಕಲಿತು ಎಲ್ಲ ಮಾಡಿಕೊಂಡು. ಎಲ್ಲ ಯಾಕ್ರಿ ಇಲ್ಲಿ ಅವಕಾಶ ಇಲ್ಲಲ್ಲ. ಆದ್ರೆ ಅಂಥ ಚರ್ಚೆ ಆಗ್ಬೇಕಾಗಿದೆ. ನಮ್ಮ ಶಿಕ್ಷಣ ಬೆಳೆಸ್ಬೇಕಾಗಿದೆ. ಅದು ಚರ್ಚೆ ಯಾರು ಮಾಡ್ತಾನೆ ಇಲ್ಲ, ಶಿಕ್ಷಣ ಬೆಳೆಸ್ತಾ ಇಲ್ಲ. ಜೊತೆಗೆ ಒಕ್ಕಲ್ತನಕ ನಮ್ಮ ರೈತಗೆ ಮಾರ್ಕೆಟೇ ಕೊಡ್ತಾ ಇಲ್ಲ. ಇದು ದೊಡ್ಡ ದುರಂತ ಇವೆರಡು. ಒಂದು ಎಲ್ಲರಿಗೂ ಹೈಯರ್ ಎಜುಕೇಷನ್ ಸಿಗಬೇಕು, ಅವ್ರು ಕಲಿವಿ ಏನು ಬಯಸ್ತಾರೆ, ಫ್ರೀಯಾಗಿ ಸಿಗ್ಬೇಕು ಅವ್ರಿಗೆ. ಇವತ್ತು ನಾ MBBS ಮಾಡ್ತೀನಿ ರೀ, ಮೆರಿಟ್ ಇದ್ದು ಫ್ರೀ, ಇಂಥದ್ದು ಆಗ್ಬೇಕು. ನಾ MD ಮಾಡ್ತೀನಿ ರೀ ಫ್ರೀ, ನಾ ಸಂಶೋಧನೆ ಮಾಡ್ತೀನಿ ರೀ ಫ್ರೀ, MSc ಒಳಗೆ ಮಾಡ್ತೀನಿ ರೀ, ಮತ್ತೆದ್ರಾಗ ಮಾಡ್ತೀನಿ ನಾವು ಸಂಶೋಧನೆ ಮಾಡ್ತೀನಿ ಬಾ, ಫ್ರೀ ಆಗ್ಬೇಕು ಅವ್ರಿಗೆ. ಇವತ್ತು ಸಾಧ್ಯದಲ್ಲ, ಕಾಣಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು. ಆದರೆ ಚೈನಾದಲ್ಲೇ ಅದನ್ನು ನನಸು ಮಾಡಿದ್ದಾರೆ. ಅದಕ್ಕೆ ಇವತ್ತದು ಅಮೇರಿಕ ಜೊತೆ ಕಾಂಪಿಟೇಷನ್ ಮಾಡೋದು, ರಿಯಲಿ ಕಾಂಪಿಟೇಷನ್ ಮಾಡಾಗ್ತದೆ. ಇವತ್ತು ನೋಡ್ರಿ ಅವ್ರು 20-25 ಟ್ರಿಲಿಯನ್ನಲ್ಲಿ ನಮ್ಮದು ಬರೀ 4 ಟ್ರಿಲಿಯನ್ ಆಗಿ ನಾವು ದಾಡಿದ್ವು, ಜಪಾನ್ ದಾಡಿದ್ವು. ಇಲ್ಲಿ ಟೋಟಲ್ ಜನರದು ರೀ, ಅದು ಬರೀ ಕಾರ್ಪೊರೇಟ್ಗಳದಕ್ಕೆ ಇನ್ಕಮ್ ಅದು. ಇದನ್ನು ಸಹಿತ ಗಮನದಲ್ಲಿ ನಾವು 154, 45 ಗೊತ್ತಿಲ್ಲ ಆ ನಂಬರ್ದಲ್ಲಿದ್ದೀವಿ ಪರ್ ಕ್ಯಾಪಿಟಲ್ ಇನ್ಕಮ್. ಇಂಥದ್ದು ಅನೇಕ ವಿಷಯಗಳು ಚರ್ಚೆ ಆಗಿದ್ದಾವೆ. ಇಂಥವು ಪ್ರತಿಯೊಂದು ಜಿಲ್ಲೆಗೆ ಆಗ್ಬೇಕು ಇವೆಲ್ಲ. ಅದು ಮಾಡೋರು ಯಾರ, ದುಡ್ಡು ಹಾಕೋರು ಯಾರ, ಕರ್ಸೋರು ಯಾರ, ಪಾಪ ಸಾಹಿತಿಗಳು ಗಂಟು ಇರೋದಿಲ್ಲ. ನೀವು ಏನಾದರೂ ಅವರಿಗೆ ಒಂದು ಸ್ವಲ್ಪ ಏನೋ ಕೊಟ್ಟರೆ, ಗಾಡಿ ಖರ್ಚು ಕೊಟ್ಟರೆ, ಊಟ ಕೊಟ್ಟರೆ ಓಡಿ ಬರ್ತಾರೆ ಪಾಪ. ಅದು ಕೂಡ ಶಕ್ತಿ ನಮಗಿಲ್ಲ ಇಲ್ಲಿ ಮಾಡುತ್ತಿರುವಂಥವ್ರು. ಇದು ಕಾರಣ ಅಂದ್ರೆ ನಮ್ಮಲ್ಲಿ ಆರ್ಥಿಕವಾಗಿ ಭದ್ರಿಲ್ಲ ನಾವು ಅಂತ. ನಾವು ಜಗದಾಗ 5ನೇ ನಂಬರ್ ರೀ, ಇದು 4ನೇ ನಂಬರ್ ರೀ, ಜಪಾನ್ ದಾಡಿ ಅಂತ ಹೇಳಿದ್ವಿ ಬೈಯೊಳಗೆ. ಆದರೆ ಜಪಾನಿಗಳ ಜೀವನ ಮಟ್ಟ ಏನದ, ನಮ್ಮ ಜೀವನ ಮಟ್ಟ ಏನದ. ನಾವು 2 ಹೊತ್ತಿನ ತುತ್ತಿಗಾಗಿ, ಅನ್ನದ ತುತ್ತಿಗಾಗಿ ಒದ್ದಾಡ್ತಾ ಇದ್ದೀವಿ. ಅವರಲ್ಲಿ ಹೆಚ್ಚಾಗಿ ಹೊರಗೆ ಚೆಲ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಹೆಂಗೆ ನೋಡ್ರಿ ಅವ್ರದ್ದು, ನಮ್ಮದು ಬರೀ ಸುಮ್ಮನೆ ದಾಡಿದ್ವಿ ಅಂತಲ್ಲ. ಅಂಥವು ಚರ್ಚೆಯಲ್ಲಿ ಆಗ್ತಾ ಇರ್ತಾವೆ, ಸಾಹಿತ್ಯದ ಬಗ್ಗೆ, ವ್ಯಾಪಾರದ ಬಗ್ಗೆ, ಸಂಶೋಧನೆ ಬಗ್ಗೆ. ಇಂಥ ಒಂದು ಜೈಪುರದ ಈ ಒಂದು ಡಿಸ್ಕಷನ್ದ ಒಂದು ದೊಡ್ಡ ಒಂದು ಹಬ್ ಇತ್ತಲ್ಲೇ. ಎಲ್ಲರೂ ಬಂದಿದ್ದರು. ಬುದ್ಧನ ಕಾಲದ್ದಾಗಿರ್ಬೋದು, ಮಹಾವೀರನ ಕಾಲದ್ದಾಗಿರ್ಬೋದು, ಅವತ್ತಿನ ಪುರಾಣಗಳ ಕಾಲ ಆಗಿರ್ಬೋದು, ಉಪನಿಷತ್ತುಗಳ ಕಾಲ ಆಗಿರ್ಬೋದು, ಇವತ್ತಿನ ಗಾಜಾಪಟ್ಟಿಯಲ್ಲಿ ನಡೆದಾಗಿರ್ಬೋದು, ನಮ್ಮ ಕಾಶ್ಮೀರದಲ್ಲಿ ನಡೆಯುವಂಥದ್ದಾಗಿರ್ಬೋದು, ನಮ್ಮ ದೇಶದ ಪರಿಸ್ಥಿತಿ ಆಗಿರ್ಬೋದು, ಅಮೇರಿಕ ಇವತ್ತು ದೊಡ್ಡನ್ನಾಗಿ ವರ್ತನೆ ಮಾಡುತ್ತಿರೋ ದುಂಡಾವರ್ತನೆ ಬಗ್ಗೆ ಆಗಿರ್ಬೋದು. ಆಲ್ರೆಡಿ ನಮ್ಮ ಟ್ರಂಪ್ ಅವರು ಇವಾಗ ಗೊತ್ತದ ವೆನೆಜುಲಾದ ಅಧ್ಯಕ್ಷನ ಹಾರಿಸ್ಕೊಂಡು ಹೋಗಿದ್ದನ್ನು. ಅದೇ ಕಾಲಕ್ಕೆ ಗ್ರೀನ್ಲ್ಯಾಂಡ್ ಅನ್ನೋದು ದೊಡ್ಡ ದೇಶ ಹೊಡಿಸಬೇಕು, ದುಡ್ಡು ಐತೆ ಅಂತ ಏನು ಬೇಕಾದ್ರೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ಶಕ್ತಿ ನಮಗಿಲ್ಲ. ಇವತ್ತು ನ್ಯಾಟೋ ಸಹಿತ ದೂರ ಸರಿಸೋದ್ರಿ, ನ್ಯಾಟೋ ನಡೀಪ ಅಂತೇಳಿ. ನ್ಯಾಟೋ ಅಂದರೆ ಯಾರು? ಯುರೋಪ್ ಖಂಡದವ್ರು ಕಟ್ಟಿಕೊಂಡದ್ದು. ಆದರೆ ಅಮೇರಿಕದವ್ರು ಇದ್ದರು. ನೀವು ನ್ಯಾಟೋ ತಂದು ಶೈನ್ ಹೇಳ್ತೀನಿ ಅಂದ್ರೆ ಇಟ್ಟುಕೊಂಡು ನಮಗೇನು ಮಾಡ್ತೀವಿ, ನಾವು ಬಂದು ಅಟ್ಯಾಕ್ ಮಾಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಈ ದುಂಡಾವರದಿ ಬೆಳೆದ ಕಾರಣ ಅಂದ್ರೆ ಒಬ್ಬ ವ್ಯಕ್ತಿ ಶ್ರೀಮಂತ, ಅತಿ ಶ್ರೀಮಂತ ಬೆಳೆದಿದ್ದ. ನಮಗೆ ಭಯ ತೋರಿಸ್ತಾರೆ ಚೀನಾ ಮತ್ತು ರಷ್ಯಾ ಮೇಲೆ ಬರ್ತಾರೆ ಅಂತೇಳಿ. ಆದರೆ ಅವ್ರು ಮಾಡ್ತಾ ಇರೋದು ಅದನ್ನ ಕೆಲಸನ ಏನೂ ಇರಲಿ. ಇಂಥವೆಲ್ಲ ಅನೇಕ ಚರ್ಚೆಗಳಲ್ಲಿ ನಡೆದು ಹೋಗಿದ್ದಾವೆ. ಈ ಕಳೆದ 19ನೇ ಆವೃತ್ತಿಯಲ್ಲೇ ಮುಗಿದ ಇವತ್ತು ಇಂಥ ಒಂದು ದೊಡ್ಡ ದೊಡ್ಡ ಸಂಘಟನೆಗಳು ಮಾಡಿ ಇಂಥ ಸಾಹಿತ್ಯಗಳನ್ನು, ವಿಚಾರವಾದಿಗಳನ್ನು ಕರೆಸಿ ಪ್ರತಿಯೊಬ್ಬ ಮಗುನೂ ಇಷ್ಟು ಬುದ್ಧಿವಂತ ಆಗಬೇಕು ಅನ್ನೋದು ಒಂದು ದೊಡ್ಡ ಹಂಬಲ. ಯಾವಾಗಲೂ ಗೊತ್ತಿಲ್ಲ, ಆದರೂ ತಿಳಿಸ್ಬೇಕಾಗಿತ್ತು. ಏನು ಹೇಳೋದು ಅದು ನಿಮ್ಗೆ ತಿಳಿಸಿದ್ದೀನಿ, ನಿಮ್ಮ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್, ಜೈಪುರದ ಏನಪ್ಪ ಸಾಹಿತ್ಯ ಉತ್ಸವ, ಇದ್ರ ಬಗ್ಗೆ ಇನ್ನಷ್ಟು ಮತ್ತೆ ಟೈಮ್ ಚೆಕ್ಕಾಗಿ ಮಾತಾಡೋಣ ಅಂತ ಹೇಳ್ತಾ, ಅವ್ರು ಇಂಥ ವಿಚಾರವಾದದ ವಿಚಾರ ಬೆಳೀಲಿ. ಆದರೆ ಇದನ್ನು ವಿರೋಧ ಮಾಡ್ತಾರೆ ನಮ್ಮ ಇಲ್ಲಿಯ ಹಿಂದುತ್ವವಾದಿಗಳು. ಇವರೆಲ್ಲರೂ ನಗರ ನಕ್ಸಲೈಟ್ಸ್ ಅಂತೇಳಿ. ನಗರ ನಕ್ಸಲೈಟ್ಸ್ ಇವರು ಎಲ್ಲರೂ ಶಿಕ್ಷಣ ಸಿಗಲಿ ಅನ್ನುವಂಥವ್ರು ಫ್ರೀಯಾಗಿ ಅಲ್ವಾ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಿರಲಿ. ವಂದನೆಗಳು.